ಕೆಲಸಕ್ಕೆ ಕರೆತಂದು ಕಾರ್ಮಿಕರ ಅಕ್ರಮ ಬಂಧನ. 12 ಕಾರ್ಮಿಕರಿಗೆ ಸಂಬಳ ಕೊಡದೆ ಸತಾಯಿಸಿದ ಮಾಲೀಕ. ಹೊಡೆದಿದ್ದಾರೆ, ಕಿವಿಯಲ್ಲಿ ರಕ್ತ ಬರಂಗ್ ಹೊಡೆದಿದ್ದಾರೆ. ಅವ್ರ ಅಪ್ಪ ಅಮ್ಮನ ಸ್ಥಾನದಲ್ಲಿರೋರ್ನ ಕರ್ಕೊಂಬಂದು ಈ ತರ ಇದ್ ಮಾಡ್ತಾರೆ. 11 ಗಂಟೆ ಆದ್ರೂ ಊಟ ಇಲ್ಲ, ಅದೇ ಅನ್ನ ತಿನ್ಬೇಕು. ಏನನ್ನು ಫೋನ್ ಮಾಡಕ್ ಹೋದ್ರೂ ಯಾರಿಗೆ ಮಾಡ್ತೀವಿ ಅಂತ ಫೋನ್ ಕಸ್ಕೊಂಡು ಹೊಡಿತಾರೆ. ಈಗೇನು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಇವರೆಲ್ಲ ಶುಂಠಿ ಕೆಲಸಕ್ಕೆ ಬಂದ ಕಾರ್ಮಿಕರು ಕಣ್ರಿ. ಕೆಲಸಕ್ಕೆ ಅಂತ ದೂರದ ಊರಿನಿಂದ ಕರ್ಕೊಂಡು ಬರಲಾಗಿದೆ. ಆದ್ರೆ ಕೆಲವೊಬ್ಬರಿಗೆ ಕಳೆದ 2 ತಿಂಗಳಿಂದ ಪೇಮೆಂಟ್ ಕೊಡದೆ ಉಚಿತವಾಗಿ ದುಡಿಸಿಕೊಳ್ಳುತ್ತಿರುವ ಘಟನೆ ಅರಸೀಕೆರೆ ತಾಲೂಕಿನ ತಾವರಹಳ್ಳಿ ಬಳಿ ನಡೆದಿದೆ. ಒಬ್ಬ ಹ್ಯಾಂಡಿಕ್ಯಾಫ್ಟು ಮತ್ತೆ ನಿರ್ಗತಿಕರನ್ನ ಬಸ್ ಸ್ಟ್ಯಾಂಡ್ಗಳಿಂದ ಕರ್ಕೊಂಬಂದು, ನಾನು ಮಿಲಿಟರಿಲಿ ಇದ್ದೀನಿ, ನಮ್ಮ ತೋಟದಲ್ಲಿ ಕೆಲಸ ಮಾಡಿಸ್ತೀನಿ, ನಿಮಗೆ ದಿನ 800 ರೂಪಾಯಿ ದುಡ್ಡು ಕೊಡ್ತೀನಿ, ಮತ್ತೆ ರೂಮ್ ಕೊಡ್ತೀನಿ, ನಿಮಗೆ ಚೆನ್ನಾಗಿ ನೋಡ್ಕೊಂತೀನಿ ಅಂತ ಲಕ್ಷ್ಮಣ್ ಅನ್ನೋರು ಕರ್ಕೊಂಬಂದು ಇವ್ರನ್ನ ಇಲ್ಲಿ ಶುಂಠಿ ಕೆಲಸಕ್ಕೆ ಬಳಸ್ಕೊಂತ ಇದ್ರು. ಇವರಿಗೆ ಕರೆಕ್ಟಾಗಿ ಊಟ ತಿಂಡಿ ಇಲ್ಲ, ಸ್ನಾನ ಇಲ್ಲ, ಅವರಿಗೆ ಖರ್ಚಿಗೆ ದುಡ್ಡು ಇಲ್ಲ, ಅವ್ರಿಗೆ ಸಂಬಳನೂ ಕೊಟ್ಟಿಲ್ಲ. ಆ ಥರ 6 ತಿಂಗಳು, 11 ತಿಂಗಳು, 9 ತಿಂಗಳು ಈ ಥರ ಮಾಡ್ತಾಯಿದ್ರು. ಅದನ್ನು ನಮ್ಮ ಜಾವಗಲ್ ಸ್ಟೇಷನ್ ಸಿಬ್ಬಂದಿಗಳು ಬಗೆಹರಿಸ್ತೀವಿ ಅಂತ ಮಾತಾಡ್ತಾಯಿದ್ರು. ಆಗ ಈ ಲಕ್ಷ್ಮಣ್ ಅಂತ ಮಿಲಿಟ್ರಿ ಅವನು ನಮ್ಮ ದೇಶ ಕಾಯ ಯೋಧ, ಅವನಿಗೆ ಕರುಣೆ ಮನುಷ್ಯತ್ವ ಅನ್ನೋದಿಲ್ಲದೆ ಅವ್ರ ಅಪ್ಪ ಅಮ್ಮನ ಸ್ಥಾನದಲ್ಲಿರೋರ್ನ ಕರ್ಕೊಂಬಂದು ಈ ತರ ಇದ್ ಮಾಡ್ತಾರೆ. ಕರ್ನಾಟಕದ ಹಲವು ಮೂಲೆಗಳಿಂದ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ತೀವಿ, ಸಂಬಳ ಕೊಡ್ತೀವಿ ಅಂತ ಕರೆತರಲಾಗಿತ್ತು. ಆದ್ರೆ ಸಂಬಳ ಕೊಡೋದಿರ್ಲಿ, ಆ ಕಾರ್ಮಿಕರಿಗೆ ಹಣ ಕೊಡದೆ ಜೀತದಾಳದಂತೆ ಮಾಲೀಕರು ನೋಡಿಕೊಳ್ಳುತ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ನೋಡಿ, 2 ತಿಂಗಳಾಯ್ತು ಊರಿಗೆ ಹೋಗ್ತೀನಿ ಅಂದ್ರೆ ಊರಿಗೆ ಬಿಡ್ತಾ ಇಲ್ಲ. ಅಡಿಕೆ ಕೆಲಸ ಅಂದು ಇಲ್ಲಿ ಕರ್ಕೊಂಬಂದ್ರು, ಇಲ್ಲಿ ಸೊಂಟೆ ಕೆಲಸಕ್ಕೆ ಹಚ್ಚಾರೆ. 2 ತಿಂಗಳಾಯ್ತು ಊರಿಗೆ ಹೋಗಿಲ್ಲ. ನಿತ್ಯವೂ ಕೂಲಿ ಕಾರ್ಮಿಕರಿಗೆ ನರಕ ದರ್ಶನ. ಬಾಲಕಾರ್ಮಿಕ, ವಿಕಲಚೇತನರಿಂದ ಕೆಲಸ. ಇಲ್ಲಿ ಬಂದವರೆಲ್ಲ ನಮ್ಮ ರಾಜ್ಯದ ಹಲವು ಜಿಲ್ಲೆಯವರು ಇದರಲ್ಲಿ ಇದ್ದಾರೆ. ಅಲ್ಲದೆ ಉತ್ತರ ಪ್ರದೇಶ ಹಾಗೂ ಇತರೆ ರಾಜ್ಯದ ಜನರನ್ನ ಕೂಡ ಕರೆತಂದು ಬಂದು ದುಡಿಸಿಕೊಳ್ತಿದ್ದಾರಂತೆ. ವಾಪಸ್ ಹೋಗ್ತೀವಿ ಅಂತ ಹೇಳಿದ್ರೆ ಹಣನೂ ಕೊಡದೆ ಇವರ ಬಳಿ ಇದ್ದ ಮೊಬೈಲ್ಗಳನ್ನ ಕಸಿದುಕೊಂಡಿದ್ದಾರೆ. ಇಲ್ಲಿಂದ ಹೋಗ್ತೀನಿ ಅಂದವರಿಗೆ ಹೊಡೆಯುತ್ತಾರೆ ಅಂತ ಕೂಲಿ ಕಾರ್ಮಿಕರು ಹೇಳ್ತಾರೆ. ನೋಡಿ, ಮನೇಲಿ ಹೇಳಿಕೊಂಡ್ರ ಫೋನ್ ಹಾಕಿ ಆದ್ರೂ ಬಿಡ್ತಾ ಇಲ್ಲ. ಫೋನ್ಗಳು ಇದ್ರೆ ಫೋನ್ಗಳು ಕಸ್ಕಂತಾರ. ಫೋನ್ ಮಾಡಕ್ ಯಾರು ಫೋನ್ ಮಾತಾಡಕ್ ಏನನ್ನು ಫೋನ್ ಮಾಡಕ್ ಹೋದ್ರ ಯಾರಿಗ್ ಮಾಡ್ತೀವಿ ಅಂತ ಫೋನ್ ಕಸ್ಕೊಂಡು ಹೊಡಿತಾರೆ. ಕಾರ್ಮಿಕರಿಗೆ ತಿಂಗಳಿಗೊಮ್ಮೆ ಸ್ನಾನ, ದಿನಕ್ಕೆ 2 ಹೊತ್ತು ಮಾತ್ರ ಊಟ. ಬೆಳಗ್ಗಿಂದ ಸಾಯಂಕಾಲದವರೆಗೆ ಮೈ ಬಗ್ಗಿಸಿ ಕೆಲಸ ಮಾಡೋ ಈ 12 ಜನ ಕಾರ್ಮಿಕರಿಗೆ ಸರಿಯಾದ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆಯೂ ಇಲ್ಲ ಕಣ್ರಿ. ಇವರು ತಿಂಗಳಿಗೊಮ್ಮೆ ಕೆರೆಯಲ್ಲಿ ಸ್ನಾನ ಮಾಡಬೇಕು, ಧರಿಸೋಕೆ ಸರಿಯಾದ ಬಟ್ಟೆ ಕೂಡ ಇಲ್ಲ. ಹೊಲದಲ್ಲಿ ಕೆಲಸ ಮಾಡಲು ಬಂದವರು ಬಿಟ್ಟು ಹೋದ ಬಟ್ಟೆಗಳನ್ನ ಧರಿಸಬೇಕು. ಅಷ್ಟೊಂದು ಕಷ್ಟ ಇದೆ ಕಣ್ರಿ. ಕಾಲಲ್ಲಿ ಚಪ್ಪಲಿ ಇಲ್ಲ. ಕಷ್ಟಪಟ್ಟು ದುಡಿಯೋರಿಗೆ ಹೊಟ್ಟೆ ತುಂಬಾ ಊಟನೂ ಇಲ್ಲ. ಕೇವಲ 2 ಹೊತ್ತು ಅನ್ನ ಸಾಂಬಾರ್ ಅಷ್ಟೇ ನೀಡ್ತಾರಂತೆ. 3 ಹೊತ್ತು ಊಟ ಇಲ್ಲದೆ ಕಾರ್ಮಿಕರು ಉಪವಾಸವೇ ಇರಬೇಕಾಗುತ್ತೆ ಅಂತ ನೊಂದ ಕಾರ್ಮಿಕರು ಹೇಳ್ತಾರೆ. ನೋಡಿ, ನೀರಿಂದ ಹಾಕ್ತಾರೆ. ಇಷ್ಟೊತ್ತಲ್ಲ 11 ಗಂಟೆ ಆದ್ರೂ ಊಟ ಇಲ್ಲ, ಅದೇ ಅನ್ನ ತಿನ್ಬೇಕು. ಈಗ ಒಂದೇ ದಪ್ಪ ಮಾಡಿರ್ತಾರೆ. ಅದೇ ರಾತ್ರಿ ಅದೇ ತಿನ್ಬೇಕು, ಮಧ್ಯಾಹ್ನನೂ ಅದೇನೆ. 3 ಟೈಮ್ಗೆ ಅದೇ ಅನ್ನ ತಿನ್ಬೇಕು. ಏನಂದ್ರೆ ಏನೇನ್ ಕೇಳಿದ್ರನ್ನ ನಿಮ್ಮ ಇಲ್ಲೇನು ಅಷ್ಟೇ ಇರೋದು, ತಿನ್ಬೇಕು ಅಷ್ಟೇ ಅಂತಾರೆ. ಅಷ್ಟೇ ಅದನ್ನೇ ಬಿಸಿ ಮಾಡಿರ್ತಾರೆ. ಕಾರ್ಮಿಕರ ಅನ್ಯಾಯ ತೋರಿಸಿದವರ ಮೇಲೆ ಕೇಸ್. ಬಡ ಕಾರ್ಮಿಕರಿಗೆ ಬೇಕಾಗಿದೆ ಬದುಕುವ ಸ್ವಾತಂತ್ರ್ಯ. ಇಷ್ಟೆಲ್ಲ ನಡೆಯುತ್ತಿದ್ದರೂ ಕಾರ್ಮಿಕರ ಪರವಾಗಿ ಓರ್ವ ವ್ಯಕ್ತಿ ಧ್ವನಿ ಎತ್ತಿದ್ದ. ಪೊಲೀಸರಿಗೆ ದೂರನ್ನ ನೀಡಿದ್ರೆ ಪೊಲೀಸರು ಮಾಲೀಕರ ವಿರುದ್ಧ ದೂರನ್ನ ದಾಖಲಿಸುವುದು ಬಿಟ್ಟು ಉಲ್ಟಾ ಕಾರ್ಮಿಕರ ವಿರುದ್ಧವೇ ದೂರನ್ನ ದಾಖಲಿಸಿಕೊಂಡಿದ್ದಾರಂತೆ. ಇವರಿಂದ ಕೆಲಸ ಮಾಡಿಕೊಳ್ಳಲು ಮಾಲೀಕ ಇವರನ್ನ ಎಲ್ಲೂ ಹೋಗಲು ಬಿಡೋದಿಲ್ಲ. ಮನೆಗೆ ವಾಪಸ್ ಹೋಗ್ಬೇಕಂದ್ರೆ ಇವರು ಕಷ್ಟಪಟ್ಟು ದುಡಿದಿರುವ ಹಣ ಕೂಡ ಕೊಟ್ಟಿಲ್ಲ. ಹೀಗಾಗಿ ಅಸಹಾಯಕರಂತೆ ಈ ಕಾರ್ಮಿಕರು ಇಲ್ಲೇ ಇರಬೇಕಾದ ಪರಿಸ್ಥಿತಿ ಬಂದಿದೆ. ನೀವು ಎಷ್ಟು ತಿಂಗಳಿಂದ ಇದ್ದೀರಾ? 2 ತಿಂಗಳಾಯ್ತಣ್ಣ. 2 ತಿಂಗಳಿಂದ ಇದ್ದೀರಾ. ನೀವೆಷ್ಟು ಕೊಟ್ಟಿಯಾರ ನಿಮಗೆ ದುಡ್ಡು? 1 ರೂಪಾಯಿ ಇಲ್ಲ. ಏನನ್ನ ಕೇಳಕ್ ಹೋದ್ರನ ದುಡ್ಡು ನಾಳೆಗ್ ಹಾಕ್ತೀನಿ, ನಾಡ್ದು ಹಾಕ್ತೀನಿ ಅಂತಾರೆ. ಅವತ್ತು ನೋಡಿದ್ರೆ ಒಂದು 90 ಜಾಸ್ತಿ ಕೊಡಕ್ ಇಸ್ಕೊಂಡೋದ್ರೆ ಹೊಡೆದಿದ್ದಾರೆ. ಕಿವಿಯಲ್ಲಿ ರಕ್ತ ಬರಂಗ್ ಹೊಡೆದಿದ್ದಾರೆ. ಒಂದು 90 ಎಣ್ಣೆ ಜಾಸ್ತಿ ಕೇಳಿದ್ದಕ್ಕೆ ಕಿವಿಯಲ್ಲಿ ರಕ್ತ ಬರಂಗ್ ಹೊಡೆದಾರೆ ನಿಮಗೆ. ಸದ್ಯಕ್ಕೆ ಕಾರ್ಮಿಕರು ಬಂಧನ ಮುಕ್ತರಾಗಬೇಕಾಗಿದೆ. ಇವರನ್ನ ಜೀತದಾಳುಗಳಂತೆ ನೋಡಿಕೊಳ್ಳುತ್ತಿರುವ ಮಾಲೀಕನಿಗೆ ಶಿಕ್ಷೆ ಆಗಬೇಕು. ಕಾರ್ಮಿಕರ ಮೇಲಿನ ಅನ್ಯಾಯ ತಡೆಗಟ್ಟಬೇಕಾಗಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸುತ್ತಾರಾ ಎಂದು ಕಾದು ನೋಡಬೇಕಷ್ಟೇ. ಬಿಗ್ ಟಿವಿ ಕರ್ನಾಟಕ, ಹಾಸನ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.